ಚಿಕ್ಕಬಳ್ಳಾಪುರ ನಗರದ ಶಾಂತಿನಗರದಲ್ಲಿ ತಡರಾತ್ರಿ ಯುವಕನ ಬರ್ಬರ ಹತ್ಯೆ, ತಲೆಯನ್ನು ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿರೋ ದುಷ್ಕರ್ಮಿಗಳು. ನಗರದ ಪಿಜಿ ಟ್ಯಾಂಕ್ ನಿವಾಸಿ 27 ವರ್ಷದ ಇಸ್ಮಾಯಿಲ್ ಮೃತ ದುರ್ದೈವಿ. ಪೇಂಟಿಂಗ್ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಇಸ್ಮಾಯಿಲ್ ಬೆಳಗ್ಗೆ ಕೆಲಸಕ್ಕೆ ಹೋಗಿದ್ದವ ಮರುದಿನ ಹೆಣವಾಗಿ ಪತ್ತೆ. ಸ್ಥಳಕ್ಕೆ ಪೊಲೀಸರ ಭೇಟಿ, ಪರಿಶೀಲನೆ. ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲು. ನೈಟ್ 8:30 ಮನೆಗೆ ಬಂದಿದ್ದು, 8:30 ಮನೆಗೆ ಬಿಟ್ಟಿದ್ದು ಅವನು. ನೈಟು 10 ಗಂಟೆ 11 ಗಂಟೆಗೆ ಬಂದ್ಬಿಡವನು. ಇವತ್ತು ನೈಟ್ ಏನಾಗಿದೆ, ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಹೆಣಾಗಿ ಬಿದ್ದವನೆ. ಕಲ್ಲಲ್ಲಿ ಚಚ್ಚಿ ಹೊಡೆದಿದ್ದಾರೆ. ಕೈಯೆಲ್ಲ ತಿರುಗೋಗಿತ್ತು. ಆಮೇಲೆ 1:30 ಪೊಲೀಸವ್ರು ಫೋನ್ ಮಾಡಿದ್ರು. ಬಂದು ನೋಡಿದ್ರೆ ಕಲ್ಲಲ್ಲಿ ಬೆಜ್ಜ ನೋಡಿದ್ಬಿಟ್ಟವ್ರ ತಲೆಗೆಲ್ಲ ಸ್ಪಾಟ್ ಆಗ್ಬಿಟ್ಟವ್ರೆ. ಪೈಂಟ್ ಕೆಲಸ ಮಾಡ್ತಾ ಇದ್ದ. ಒಂದು ಗಂಗಂಬಡಿ ರೋಡ್, ವಾರ್ಡ್ ನಂಬರ್ 9. ಮದುವೆ ಇಲ್ಲ, ಇನ್ನು 27 ವರ್ಷ ಅವನಿಗೆ. ಚೆನ್ನಾಗಿದ್ದ. ಅವನ ಪಾಡಿಗೆ ಅವ್ನು ಕುಡ್ಕೊಂಡ ಮನೆಗೆ ಬರೋನು ಹೋಗೋನು, ಜೊತೆಗಳಲ್ಲಿ ಸೇರ್ತಾ ಇರ್ಲಿಲ್ಲ. ಏನಾಗಿದೆ ಗೊತ್ತಿಲ್ಲ, ನೈಟ್ ಆಗಿರೋದಿದ್ದು. ಆ ಥರ ಏನಿಲ್ಲ, ಗೊತ್ತಿಲ್ಲ. ಇಸ್ಮಾಯಿಲ್ ಬಾಷಾ, ಖಾಜಾ ಉಸ್ಮಾನ್. ಏನ್ ಗೊತ್ತಿಲ್ಲ, ಪೊಲೀಸವ್ರು ಬಂದಿದ್ದಾರೆ, ನೋಡ್ತಾವ್ರೆ. ನೋಡಾದ್ಮೇಲೆ ಗೊತ್ತಾಗುತ್ತೆ. ಅಂತರ ಏನು ಗೊತ್ತಿಲ್ಲ ಅವ್ನಿಗೆ. ಮನೆಗೆ 8:30 ಬಂದಿದ್ದು, 8:45 ಮನೆ ಬಿಟ್ಟಿದ್ದು ಅವನು. ಬಿಟ್ಟು ಹೋಗಿದ್ದು ನೈಟ್ 1:00 ಪೊಲೀಸರು ಫೋನ್ ಮಾಡಿದ್ದಾರೆ, ಥರ ಆಗಿದೆ ಅಂತ. ಬಂದು ನೋಡ್ತೀವಿ, ತಲೆಗೆಲ್ಲ ಹೊಡೆದು ಚಚ್ಚಿ, ಕೈಯೆಲ್ಲ ತಿರ್ಸಿ, ಎಲ್ಲ ಮಕ್ಕ ಎಲ್ಲ ಚಿಂದಿ ಮಾಡಕ್ಕವ್ರು. ಫ್ಯಾಮಿಲಿಯಲ್ಲಿ ಚೆನ್ನಾಗೇ ಇದ್ದ. ಫ್ಯಾಮಿಲಿಯಲ್ಲಿ ತೊಂದರೆ ಏನಿಲ್ಲ, ಆರಾಮಾಗಿದ್ದ ಅವನು. 3 ದಿವಸ ಕುಡಿಯೋದೆಲ್ಲ ಬಿಟ್ಬಿಟ್ಟಿದ್ದ. ತಿರ್ಗಾ ಇವಾಗ ಡೀಸೆಂಟ್ ಆಗಿ 2 ದಿವಸದಿಂದ ಕುಡ್ದ. ನಿನ್ನೆ ನೈಟೇ ಆ ಥರ ಆಗಿರೋದು. ನನ್ನ ಹೆಸರು ಖಾಜಾ ಉಸ್ಮಾನ್ ಅಂತ. ಅಣ್ಣ.